ದ ಬಾಯ್ಸ್ ಈಸ್ ನಾಟ್ ಬಾಯ್ಸಿಂಗ್. ಗೇಮ್ ಆಫ್ ಥ್ರೋನ್ಸ್, ಸ್ಟ್ರೇಂಜರ್ ಥಿಂಗ್ಸ್ ಹೇಗೆ ಎಲ್ಲ ಚೆನ್ನಾಗಾಗಿ ಲಾಸ್ಟಲ್ಲಿ ದರಿದ್ರ ಆಯಿತು, ಅದೇ ಥರ ನಮ್ಮ ಬಾಯ್ಸ್ ಕೂಡ ಫಾಲೋ ಮಾಡ್ತಿರಬೇಕು. ಯಾಕಂದರೆ ಲಿಟ್ರಲಿ ದ ಬಾಯ್ಸ್ ಸೀಸನ್ 5 ನಾವೇನೋ ಅಂದ್ಕೊಂಡ್ವಿ, ಆದರೆ ಅದೇನೋ ಆಗ್ತಾಯಿದೆ. ನಾವು ಅಂದ್ಕೊಂಡ್ವಿ ದ ಬಾಯ್ಸ್ ಸೀಸನ್ 5 ಕೊನೆ ಸೀಸನ್, ಸೊ ಇದರಿಂದ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಮ್ಯಾಸೇಕರ್ ನೋಡ್ಬೋದು ಅಂತ. ಆದರೆ ದ ಬಾಯ್ಸ್ ಸೀಸನ್ 5 ಕೊನೆ ಸೀಸನ್ಗಿಂತ ಮುಂದಿನ ವರ್ಷ ಬರ್ತಿರುವ ವಾರ್ ರೈಸಿಂಗ್ ಸೀರೀಸ್ಗೆ ಒಂಥರ ಸೆಟಪ್ ಮಾಡೋ ಥರ ಕಾಣ್ತಾ ಇದೆ. ಯಾಕಂದರೆ ಈ ಸೀರೀಸ್ ಎಪಿಸೋಡ್ 3 ಎಪಿಸೋಡ್ 4 ಮುಗಿಬೇಕಾಗಿತ್ತು. ಆದರೆ ಮಧ್ಯ ಬಂದಿರುವ ಎಲ್ಲ ಎಪಿಸೋಡ್ ಕೂಡ ಒಂಥರ ವಾರ್ ರೈಸಿಂಗ್ ಸೀರೀಸ್ಗೆ ಸೆಟಪ್ ಥರನೇ ಇತ್ತು. ಆ್ಯಂಡ್ ಅಷ್ಟೇ ಅಲ್ಲ, ನಾಳೆ ಬರ್ತಿರುವ ದ ಬಾಯ್ಸ್ ಸೀಸನ್ 8 ಅಂದರೆ ದ ಫಿನಾಲ್ ಎಪಿಸೋಡ್ ಕೂಡ ಒಂದು ರೇಂಜಲ್ಲಿ ದ ಬಾಯ್ಸ್ ಮೆಕ್ಸಿಕೋ ಸೀರೀಸ್ಗೆ ಕನೆಕ್ಟ್ ಮಾಡೋ ಥರ ಇದೆ. ಸೊ ನಿಮಗೇನು ಅನ್ನಿಸ್ತು? ದ ಬಾಯ್ಸ್ ಸೀಸನ್ 5ನ ಎಪಿಸೋಡ್ 1ಇಂದ ಎಪಿಸೋಡ್ 7 ತನಕ ನಿಮಗೆ ಇಷ್ಟ ಆಯಿತಾ ಅಥವಾ ಹಾಳು ಮಾಡ್ತಿದ್ದಾರೆ ಅಂತ ಅದನ್ನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿವರೆಗೂ ಏನೆಲ್ಲ ಆಗಿದೆ ದ ಬಾಯ್ಸ್ ಸೀರೀಸಲ್ಲಿ ಅಂತ ಈ ವಿಡಿಯೋ ಮಾತಾಡೋಣ. ಆ್ಯಂಡ್ ಅಷ್ಟೇ ಅಲ್ಲ, ನಮಗೆ ಫಿನಾಲ್ ಎಪಿಸೋಡ್ನ ಲೀಕ್ ಕೂಡ ಸಿಕ್ಕಿದೆ, ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಎಪಿಸೋಡ್ 8 ಅಂದರೆ ಫಿನಾಲ್ ಎಪಿಸೋಡಲ್ಲಿ ಏನೆಲ್ಲ ಆಗಬಹುದು, ಯಾರೆಲ್ಲ ಬದುಕಬಹುದು, ಆ್ಯಂಡ್ ಅದರಿಂದ ಮುಂದೆ ಏನೆಲ್ಲ ಸೆಟಪ್ ಆಗುತ್ತೆ ಅಂತ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್, ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಹೋಮ್ಲ್ಯಾಂಡರ್ ಅವ್ನ ಮಗ ಆದ ರಯನ್ಗೆ ಹೊಡೆದಾದ್ಮೇಲೆ ಅವ್ನು ಲಿಟ್ರಲಿ ಈಗ V1 ಮತ್ತು ಅವ್ನು ಗಾಡ್ ಆಗಬೇಕು ಅಂತ ರೆಡಿ ಆಗ್ತಿದ್ದಾನೆ. ಅದಕ್ಕೇ ಫೈರ್ ಕ್ರ್ಯಾಕರ್, ಓ ಫಾದರ್ ಇವನ್ನೆಲ್ಲ ಇಟ್ಕೊಂಡು ಮಾರ್ಕೆಟಿಂಗ್ ಶುರು ಮಾಡಿ ಅಂತ ಹೇಳ್ತಾನೆ. ಸಮೀರ್ ವೈರಸ್ ಡೆಸ್ಟ್ರಾಯ್ ಮಾಡಿದ್ರಿಂದ ಈಗ ಫಸ್ಟಿಂದ ರೆಡಿ ಮಾಡ್ತಿದ್ದಾನೆ. ಅಫ್ಕೋರ್ಸ್ ಬೇಗ ರೆಡಿ ಆಗಲ್ಲ, ಅದಕ್ಕೋಸ್ಕರ 1 ವೀಕ್ ಟೈಮ್ ಕೇಳ್ತಾನೆ. ಇನ್ನೊಂದು ಕಡೆ ಔಟ್ ಆಫ್ ನೋ ಯೂಸ್ ನಮ್ಮ ಸ್ಟಾರ್ ಲೈಟ್ ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾಳೆ. ಅವಳ ಸ್ಟೆಪ್ ಬ್ರದರ್ ತುಂಬ ರಸಿಕ ಅನಿಸುತ್ತೆ, ಯಾಕಂದರೆ ಅವನ ರೂಮಲ್ಲಿ ಬ್ಯೂಟಿಫುಲ್ ಹೀರೋಯಿನ್ಸ್ಗಳ ಫೋಟೋ ಇರುತ್ತೆ, ಆದರೆ ಸ್ಟಾರ್ಲೈಟ್ ಫೋಟೋ ಬಿಟ್ಟು. ಸ್ಟ್ಯಾನ್ ಎಡ್ಗರಿಂದ ಹೋಮ್ಲ್ಯಾಂಡರ್ ಮತ್ತು ನಮ್ಮ ಬಾಯ್ಸ್ ಅವ್ರಿಗೆ ಫೋರ್ಟ್ ಆರ್ಮನಿ ಬಗ್ಗೆ ಗೊತ್ತಾಗುತ್ತೆ. ಸೊ ಇದೇನಿಲ್ಲ, ನಮ್ಮ ಸ್ಟೀವ್ ರಾಜರ್ಸ್ ಎಕ್ಸ್ಪೆರಿಮೆಂಟ್ ಆಗಿರೋ ಜಾಗ ಥರ ಇದು ಕೂಡ ಒಂದು ಜಾಗ. ಸೊ ಇಲ್ಲಿ ಸೂಪ್ಸ್ನ ಟಾರ್ಚರ್ ಇನ್ಫೆಕ್ಟ್ ಎಲ್ಲ ಮಾಡ್ತಿದ್ರು. V1 ಹುಡುಕೊಂಡು ಮೊದಲು ನಮ್ಮ ದ ಬಾಯ್ಸ್ ಟೀಮ್ ಅವ್ರು ಹೋಗ್ತಾರೆ. ಆ್ಯಂಡ್ ಹೋಗಿದ ತಕ್ಷಣ ಆ ಜಾಗದ ಸ್ಮೆಲ್ಲಿಂದ ಅವರವರೇ ಜಗಳ ಆಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮ ಹೋಮ್ಲ್ಯಾಂಡರ್ ಮತ್ತು ನಮ್ಮ ಸೋಲ್ಜರ್ ಬಾಯ್ ಕೂಡ ಬರ್ತಾರೆ. ಸೋಲ್ಜರ್ ಬಾಯ್ ಹೋಮ್ಲ್ಯಾಂಡರ್ನ ಯುರೇನಿಯಂ ರೂಮಲ್ಲಿ ಲಾಕ್ ಮಾಡ್ತಾನೆ. ಸೊ ಸೂಪರ್ಮ್ಯಾನ್ಗೆ ಹೇಗೆ ಕ್ರಿಪ್ಟೋನ್ ಅಂದರೆ ಆಗಲ್ವೋ ಅದೇ ಥರ ನಮ್ಮ ಹೋಮ್ಲ್ಯಾಂಡರ್ ಮತ್ತು ಸೂಪ್ಸ್ಗೂ ಕೂಡ ಯುರೇನಿಯಂ ಅಂದರೆ ಆಗಲ್ಲ. ಸೊ ಈ ಯುರೇನಿಯಂ ಮತ್ತು ನಮಗೆ ಈ ಜಾಗದ ಬಗ್ಗೆ ಆಫ್ಕೋರ್ಸ್ ವಾರ್ ರೈಸಿಂಗಲ್ಲಿ ನೋಡ್ತೀವಿ. ಸೊ ಇಲ್ಲಿಗೆ ಬರುವಾಗ ನಮ್ಮ ಸೋಲ್ಜರ್ ಬಾಯ್ ಮತ್ತು ಹೋಮ್ಲ್ಯಾಂಡರ್ ಸ್ಟಾರ್ಮ್ ಫ್ರಂಟ್ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಸೋಲ್ಜರ್ ಬಾಯ್ ಹೇಳ್ತಾನೆ, I got the impression you knew her. I fucked her once or twice, that's all. What, you did? I guess we're related in more ways than one. ಸೊ ಇಲ್ಲಿ ಸೋಲ್ಜರ್ ಬಾಯ್ ಹೋಮ್ಲ್ಯಾಂಡರ್ನ ಅಪ್ಪ ಆದರೆ ನಮ್ಮ ಸ್ಟಾರ್ಮ್ ಫ್ರೆಂಡ್ ಹೋಮ್ಲ್ಯಾಂಡರ್ನ ತಾಯಿ. ಹಾಗಿದ್ರೆ ಹೋಮ್ಲ್ಯಾಂಡರ್ ಮತ್ತು ನಮ್ಮ ಸ್ಟಾರ್ಮ್ ಫ್ರೆಂಡ್ ಸೋಲ್ಜರ್ ಬಾಯ್ ಅವಳ ಡೆಡ್ ಬಾಡಿ ನೋಡಿದ್ಯಾ ಅಂತ ಕೇಳ್ತಾನೆ. ಸೊ ಮೇ ಬಿ ಫಿನಾಲೆಯಲ್ಲಿ ನಮ್ಮ ಸ್ಟಾರ್ಮ್ ಫ್ರೆಂಡ್ ಬರಬಹುದಾ? ಸೊ ಎಲ್ಲ ಜಗಳ ಆಡ್ತಿರ್ತಾರೆ, ಆದರೆ ಎಲ್ಲೂ ಕೂಡ ನಮ್ಮ ಫ್ರೆಂಚಿ ಮತ್ತು ನಮ್ಮ ಸೋಲ್ಜರ್ ಬಾಯ್ಗೆ ಏನೂ ಆಗಲ್ಲ. ಯಾಕಂದರೆ ಅವ್ರ ಬಾಡಿ ಒಳಗಡೆ ಲಿಟ್ರಲಿ ಎಲ್ಲ ಡ್ರಗ್ಸ್ ಇದೆ. ನೋಡಿ, ಡ್ರಗ್ಸಿಂದನೂ ಕೂಡ ಕೆಲವೊಂದು ಒಳ್ಳೇದಾಗುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ. ಸೊ ಮುಂದೆ ಗೊತ್ತಾಗತ್ತೆ ಈ ಸ್ಮೆಲ್ ಬರ್ತಿರೋದು ನಮ್ಮ ಸೋಲ್ಜರ್ ಬಾಯ್ನ ಆಗಿನ ಫ್ರೆಂಡ್ ಆದ ಕ್ವಿನ್ನಿಂದ. ಸೊ ಇವರಿಬ್ಬರ ಬಗ್ಗೆ ನಮಗೆ ಡೀಟೇಲ್ ಆಗಿ ನಮಗೆ ವಾರ್ ರೈಸಿಂಗ್ ಗೊತ್ತಾಗತ್ತೆ. ಆದರೆ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಇವರಿಬ್ಬರು ಕೂಡ ಒಟ್ಟಿಗೆ ಇದ್ರು. ಕ್ವಿನ್ ಒಂಥರ ಪೋರ್ ಮಿಡಲ್ ಕ್ಲಾಸ್ ಹಾರ್ಡ್ ವರ್ಕರ್ ಥರ, ಆದರೆ ಸೋಲ್ಜರ್ ಬಾಯ್ ಫುಲ್ ರಿಚ್ ಅವನು. ಸೊ V1 ಫಸ್ಟ್ ನಮ್ಮ ಸೋಲ್ಜರ್ ಬಾಯ್ ಕೊಡ್ತಾರೆ. ಆ್ಯಂಡ್ ಇದರಿಂದ ಅವನು ದ ಫೇಸ್ ಆಫ್ ಅಮೆರಿಕಾ ಆಗ್ತಾನೆ. ಇದರಿಂದ ನಮ್ಮ ಕ್ವಿನ್ಗೆ ತುಂಬಾ ಬೇಜಾರಾಗುತ್ತೆ, ತುಂಬಾ ದ್ವೇಷ ಶುರುವಾಗುತ್ತೆ. ಆ್ಯಂಡ್ ಅವ್ನ ಮೈಯಲ್ಲಿ ಎಷ್ಟು ದ್ವೇಷ ಇದೆ ಅಂದರೆ ಲಿಟ್ರಲಿ ಅದೇ ಅವ್ನ ಪವರ್ ಆಗಿಬಿಟ್ಟಿರುತ್ತೆ. ಫ್ರೆಂಚಿ ಸೋಲ್ಜರ್ ಬಾಯ್ನ ಪ್ರೊವೋಕ್ ಮಾಡ್ತಾನೆ ಸೋ ದಟ್ ಕ್ವಿನ್ನ ಸಾಯಿಸಿ ಈ ಸ್ಮೆಲ್ಲೆಲ್ಲ ಹೋಗಬಹುದು ಅಂತ. ಸೋಲ್ಜರ್ ಬಾಯ್ ಕ್ವಿನ್ನ ಸಾಯಿಸ್ತಾನೆ. ಮುಂದೆ ಸೋಲ್ಜರ್ ಬಾಯೇ ಮತ್ತು ಹೋಮ್ಲ್ಯಾಂಡರ್ನ ಅಲ್ಲಿಂದ ಆಚೆ ತಗೊಂಡು ಬರ್ತಾನೆ. ಪಾಯಿಂಟ್ಲೆಸ್ ಲೇಜಿ ರೈಟಿಂಗ್ ಅನ್ಬಹುದು. ಎಪಿಸೋಡ್ 5 ಇನ್ನೂ ವರ್ಸ್ಟ್ ಏನೋ ಅಂದ್ಕೊಂಡೆ, ಬಟ್ ನೋಡುವಾಗ ಮಸ್ತಾಗಿದೆ ಅನಿಸ್ತು.
ಆದರೆ ನೋಡಾದ್ಮೇಲೆ ಸ್ಟೋರಿ ಮುಂದೆ ಹೋಯ್ತಾ ಅಂತ ಯೋಚನೆ ಮಾಡುವಾಗ ಇಲ್ಲ, ಸ್ಟೋರಿ ಎಲ್ಲಿದೆಯೋ ಅಲ್ಲೇ ಇದೆ. ಗಾಡ್ ಹೋಮ್ಲ್ಯಾಂಡರ್ನ ಬೈಬಲ್ ಅಂತ ಫೈರ್ ಕ್ರ್ಯಾಕರ್ ರೆಡಿ ಮಾಡಿಕೊಡ್ತಾಳೆ. ಸೊ ಫೈರ್ ಕ್ರ್ಯಾಕರ್ ಒಂದು ಕ್ರಿಶ್ಚಿಯಾನಿಟಿ ಹಾರ್ಫನ್ ಹೋಮಲ್ಲಿ ಇರ್ತಾಳೆ. ಯಾಕಂದರೆ ಈಗ ಅದೆಲ್ಲ ಕಡೆ ಕೂಡ ಕ್ರಿಶ್ಚಿಯಾನಿಟಿನ ಕಲಿಸಿ ಹೋಮ್ಲ್ಯಾಂಡರ್ನ ಸ್ಪ್ರೆಡ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರನೇ ಪ್ರೇಯರ್ ಮ್ಯಾಂಟಿಸ್ ಅಂತ ಒಬ್ಬ ಸೂಪ್ ಹೋಗಿ ಅವ್ರ ದೇವ್ರದ್ದು ಒಂದು ಗ್ಲಾಸ್ ಇರುತ್ತೆ, ನಾನು ಕೂಡ ಅವನ ಆ್ಯಸಿಡಿಂದ ಮೆಲ್ಟ್ ಮಾಡ್ತಾನೆ. ಆ್ಯಂಡ್ ಯಾವಾಗಲೂ ಕೂಡ ಅವಳು ಚಿಕ್ಕದಾಗಿ ಒಂದು ಜೀಸಸ್ನ ಗೊಂಬೆ ಇಟ್ಕೊಂಡಿರ್ತಾಳೆ ಅಂತ ನಂಬಿಕೆಗೆ. ಆ್ಯಂಡ್ ಯಾವಾಗ ಅವಳು ಆ ಜೀಸಸ್ ಗೊಂಬೆನ ಬಿಸಾಕ್ತಾಳೋ ಕಂಪ್ಲೀಟಾಗಿ ಅವಳ ಲಕ್ ಕೂಡ ಚೇಂಜ್ ಆಗುತ್ತೆ. ಯಾಕಂದರೆ ವಿತಿನ್ ನೆಕ್ಸ್ಟ್ ಸೆಕೆಂಡ್ ಅವಳು ಯಾವಾಗ ಹೋಮ್ಲ್ಯಾಂಡರ್ನ ಲಿಟ್ರಲ್ ಗಾಡ್ ಅಂತ ನಂಬ್ತಾಳೋ ಆಗ್ಲೇ ನಮ್ಮ ಹೋಮ್ಲ್ಯಾಂಡರ್ ಫೈರ್ ಕ್ರ್ಯಾಕರ್ನ ಸಾಯಿಸ್ತಾನೆ. ಈ ಎಪಿಸೋಡಲ್ಲಿ ಫೈರ್ ಕ್ರ್ಯಾಕರ್ನ ಆ್ಯಕ್ಟಿಂಗ್ ಅಂತೂ ಇಡೀ ಸೀರೀಸಲ್ಲಿ ಅಥವಾ ಫೈರ್ ಕ್ರ್ಯಾಕರ್ನ ಎಂಟೈರ್ ಸ್ಟೋರಿ ಲೈನಲ್ಲಿ ಇದೇ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಅನ್ಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಬ್ಲ್ಯಾಕ್ ನಾಯರ್ನ POV. ಸೊ ಇಲ್ಲಿ ಅವನಿಗೆ ಡೀಪ್ ಕಂಡ್ರೆ ಇಷ್ಟ ಆಗಲ್ಲ. ಅವನು ಪಾರ್ಟ್ ಟೈಮ್ ಆಗಿ ಥಿಯೇಟರ್ ಮಾಡ್ತಿರ್ತಾನೆ. ಆ್ಯಂಡ್ ಆಗ ಡೈರೆಕ್ಟರ್ ಹೇಳ್ತಾನೆ ನೀನು ಇನ್ನೂ ದೊಡ್ಡ ಸ್ಟಾರ್ ಆಗಬಹುದು ಅಂತ. ಸೊ ಆಗ ಡೈರೆಕ್ಟರ್ನ ಮಾತು ಕೇಳಿ ಸ್ವಲ್ಪ ಡೀಪ್ ಮೇಲೆ ರೈಸ್ ಆಗ್ತಾನೆ. ಆ್ಯಂಡ್ ಆಗ ಡೀಪ್ ಇವನ್ನ ಟ್ರ್ಯಾಕ್ ಮಾಡಿ ಆ ಡೈರೆಕ್ಟರ್ನ ಸಾಯಿಸ್ತಾನೆ. ನೆಕ್ಸ್ಟ್ ನಾವು ನೋಡೋದು ನಮ್ಮ ಟೆರರ್ನ POV. ಸೊ ಇಲ್ಲಿ ಟೆರರ್ನ POV ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಆದರೆ ಟೆರರ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಟೆರರ್ ಎಪಿಸೋಡ್ 8 ಅಥವಾ ಫಿನಾಲೆಯಲ್ಲಿ ಒಂದು ದೊಡ್ಡ ಪ್ಲಾಟ್ ಪಾಯಿಂಟ್ ಆಗ್ತಾನೆ. ಸೊ ನಮ್ಮ ಟೆರರ್ಗೆ ಅದೇನೋ ಗೊತ್ತಿಲ್ಲ, ಹೋಮ್ಲ್ಯಾಂಡರ್ ಅಂದರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂದರೆ ಅದನ್ನ ವರ್ಣನೆ ಮಾಡೋಕ್ಕೆ ತುಂಬ ಕಷ್ಟ. ಸೊ ನೆಕ್ಸ್ಟ್ ನಾವು ನಮ್ಮ ಸಿಸ್ಟರ್ ಸೇಜ್ನ ನೋಡ್ತೀವಿ. ಸೊ ಅವಳಿಗೆ ಮೊದಲಿಂದಾನೇ ಈ ಗಾಡ್ ಹೋಮ್ಲ್ಯಾಂಡರ್ ಕಾನ್ಸೆಪ್ಟ್ ಇಷ್ಟ ಇರಲ್ಲ. ಇನ್ಫ್ಯಾಕ್ಟ್ ಆ ವೈರಸ್ ಸಿಕ್ಕಿ ಎಲ್ಲರೂ ಸಾಯಬೇಕು ಅಂತ ಅವಳು ಕಾಯ್ತಾ ಇದ್ದಾಳೆ. ಸೊ ದಟ್ ಅವಳು ಒಂದು ಬಂಕರ್ಗೆ ಹೋಗಿ ಅಲ್ಲಿ ಅವಳು ಆರಾಮಾಗಿ ಬುಕ್ಸ್ ಓದ್ಕೊಂಡು ಇರಬಹುದು ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ನಮ್ಮ ವಾಟ್ ರೈಸಿಂಗ್ ಸೀರೀಸ್ನ ಸೆಟಪ್ ನೋಡ್ತೀವಿ. ಆ್ಯಂಡ್ ದಟ್ ಈಸ್ ನಮ್ಮ ಸೋಲ್ಜರ್ ಬಾಯ್ನ POV. ಸೋಲ್ಜರ್ ಬಾಯ್ ಸ್ಟ್ಯಾನ್ ಎಡ್ಗರ್ನ ಮೀಟ್ ಆಗ್ತಾನೆ. ಇವರಿಬ್ಬರ ಬಗ್ಗೆ ಕೂಡ ನಾವು ವಾಟ್ ರೈಸಿಂಗಲ್ಲಿ ನೋಡ್ತೀವಿ. ಯಾಕಂದರೆ ಇವರಿಬ್ಬರ ಬಗ್ಗೆ ತುಂಬಾ ದೊಡ್ಡ ಸ್ಟೋರಿ ಇದೆ. ಸೊ ಸ್ಟ್ಯಾನ್ ಎಡ್ಗರ್ V1 ಬಗ್ಗೆ ನಿಮಗೆ ಮಿಸ್ಟರ್ ಮ್ಯಾರಥಾನ್ ಹತ್ರ ಇನ್ಫೋ ಸಿಗ್ಬಹುದು ಅಂತ ಹೇಳ್ತಾನೆ. ಸೊ ಮಿಸ್ಟರ್ ಮ್ಯಾರಥಾನ್ A ಟ್ರೈನ್ ಬರೋಕ್ಕೂ ಮುಂಚೆ ದ 7 ಇರ್ತಾನೆ. ಆದರೆ ಹುಡುಗಿ ಮತ್ತು ಡ್ರಗ್ಸಿಂದ ಅವನ್ನ ದ 7 ಆಚೆ ಬಿಸಾಕ್ತಾರೆ. ಸೊ ಅವನ್ನ ಮೀಟ್ ಮಾಡೋಕ್ಕೆ ನಮ್ಮ ಸೋಲ್ಜರ್ ಬಾಯ್ ಮತ್ತು ಹೋಮ್ಲ್ಯಾಂಡರ್ ಹೋಗ್ತಾರೆ. ಆ್ಯಂಡ್ ಅವನ ಮನೆ ಒಳಗೆ ನಾವು ಕೆಲವೊಂದು ಪ್ಯಾರಡಿ ಪೋಸ್ಟರ್ ನೋಡ್ತೀವಿ. ಎಕ್ಸಾಂಪಲ್ ದ ಡಾನ್ ಆಫ್ 7, ಇದು ಬಂದು ದ ಬ್ಯಾಟ್ಮ್ಯಾನ್ ವರ್ಸಸ್ ಸೂಪರ್ಮ್ಯಾನ್ ಡಾನ್ ಆಫ್ ಜಸ್ಟಿಸ್ ಪ್ಯಾರಡಿ ಥರ. ಆ್ಯಂಡ್ ನೆಕ್ಸ್ಟ್ ಬಂದು ದ ಲೆಜೆಂಡರಿ ಮ್ಯಾಡಮ್ ಮ್ಯಾರಥಾನ್. ಇದು ಯಾವ ಮೂವಿ ಪ್ಯಾರಡಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರಿಗೂ ಕೂಡ ಜ್ಞಾಪಕ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಿಸ್ಟರ್ ಮ್ಯಾರಥಾನ್ ಅಲೋನ್ ದ ಸ್ಪೀಡಿ ವರ್ಸ್ ಅಂತ. ಇದು ಕೂಡ ನಿಮಗೆ ಗೊತ್ತಿರುತ್ತೆ ಯಾವ ಮೂವಿ ಪ್ಯಾರಡಿ ಅಂತ. ಸೊ ಇಲ್ಲಿ ಸೋನಿ ಅವರು ಇಂಡೈರೆಕ್ಟಾಗಿ MCU ಮತ್ತು ಸೋನಿ ಅವರ ನಡುವೆ ಏನು ಆಗ್ತಿದೆಯೋ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದರೆ ನಾವಿಲ್ಲಿ ನೋಡಬಹುದು ಮಿಸ್ಟರ್ ಮ್ಯಾರಥಾನ್ ಹೇಳ್ತಾನೆ ಇವೆಲ್ಲ ಮೂವಿನೂ ಕೂಡ VCUಗೆ ಕನೆಕ್ಟ್ ಆಗಲ್ಲ ಅಂತ. ಯಾಕಂದರೆ ಇವೆಲ್ಲ ಫ್ಲಾಪ್ ಡಬ್ಬಾ ಮೂವೀಸ್. ಆ್ಯಂಡ್ ಇವೆಲ್ಲ ಡಬ್ಬಾ ಮೂವೀಸ್ ಮಾಡಿರೋದು ಲಿಟ್ರಲಿ ಸೋನಿ ಅವರು ಅಂತ. ಲೈಕ್ ಇದನ್ನ ಕೇಳಿದ ತಕ್ಷಣ ನಾನಂತೂ ಸೋನಿ ಅವರು ಅವ್ರದ್ದೇ ಸೀರೀಸಲ್ಲಿ ಅವ್ರ ಬಗ್ಗೆನೇ ರೋಸ್ಟ್ ಮಾಡ್ಕೊತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಮಿಸ್ಟರ್ ಮ್ಯಾರಥಾನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ನಿಮಗೆ ಜ್ಞಾಪಕ ಇದ್ದರೆ ನಾವು ನಮ್ಮ MCU ಸ್ಟಾರ್ ಆದ ಕಿಂಗೋ ನೋಡ್ತೀವಿ. ಸೊ ಇವ್ರು ಯಾರಿಗೂ ಕೂಡ ಹೋಮ್ಲ್ಯಾಂಡರ್ ಕಂಡ್ರೆ ಆಗಲ್ಲ, ಇನ್ಕ್ಲೂಡಿಂಗ್ ಮಿಸ್ಟರ್ ಮ್ಯಾರಥಾನ್. ಸೊ ಸೋಲ್ಜರ್ ಬಾಯ್ನ ಮ್ಯಾನಿಪುಲೇಟ್ ಮಾಡಿ ಹೋಮ್ಲ್ಯಾಂಡರ್ನ ಸಾಯಿಸೋಕ್ಕೆ ಹೋಗ್ತಾರೆ. ಆ್ಯಂಡ್ ಲಿಟ್ರಲಿ ಎಲ್ಲರೂ ಕೂಡ ಸಾಯ್ತಾರೆ. ಆ್ಯಂಡ್ ಆಗ ಬಾಂಬ್ ಸೈಡ್ ಬಗ್ಗೆ ಗೊತ್ತಾಗತ್ತೆ. ಸೊ ಬಾಂಬ್ ಸೈಡ್ಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ಗೋಲ್ಡನ್ ಗೀಶಾ ಅಂತ. ಆದರೆ ಅವಳು V1 ತೊಗೊಳಕ್ಕೆ ಇಷ್ಟ ಇರಲ್ಲ, ಯಾಕಂದರೆ V1 ಒಂಥರ ಶಾಪ ಅಂತ ಅವಳಿಗೆ. ಆದರೆ ಬಾಂಬ್ ಸೈಡ್ V1ನ ಇಟ್ಕೊಂಡೇ ಇರ್ತಾನೆ. ಸೊ ದಟ್ ಯಾವಾಗ ಬೇಕಾದರೂ ನಮ್ಮ ಗೋಲ್ಡನ್ ಗೀಶಾ ಅವಳ ಮೈಂಡ್ ಚೇಂಜ್ ಮಾಡಬಹುದು ಅಂತ. ಯಾಕಂದರೆ ಇಲ್ಲಿ ಬಾಂಬ್ ಸೈಡ್ಗೆ ಗೊತ್ತು ಯಾವುದೇ ಯೂನಿವರ್ಸ್ ಆಗಿರಲಿ ಅಥವಾ ಎಲ್ಲೇ ಆಗಿರಲಿ ಯಾರಿಗೂ ಕೂಡ ಹುಡುಗಿರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ MMಗೆ ಗೋಲ್ಡನ್ ಗೀಶಾ ಬಗ್ಗೆ ಗೊತ್ತಾಗತ್ತೆ. ಸೊ ಇವಳನ್ನ ಹುಡುಕಕ್ಕೆ MM ದ ಲೆಜೆಂಡ್ನ ಮೀಟ್ ಆಗ್ತಾನೆ. ಸೊ ಇವನ್ನ ನಾವು ಮೇ ಬಿ ಸೀಸನ್ 2 ಅಥವಾ ಸೀಸನ್ 3 ನೋಡಿರಬೇಕು, ನನಗೆ ಅಷ್ಟು ಜ್ಞಾಪಕ ಇಲ್ಲ. ಸೊ ಆಗ ದ ಲೆಜೆಂಡ್ ಸೂಪ್ನ ರಿಟೈರ್ಮೆಂಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಅಲ್ಲಿ ಗೋಲ್ಡನ್ ಗೀಶಾನ ಮೀಟ್ ಆಗ್ತಾರೆ.
ಒಂದು ಕಾಲದಲ್ಲಿ ನಮ್ಮ ಗೋಲ್ಡನ್ ಗೀಶಾ ಒಂಥರ ದ ಫೇಮಸ್ ವಂಡರ್ ವುಮೆನ್ ಥರ, ಆದರೆ ಅವಳಿಗೆ ಇಮ್ಮಾರ್ಟಾಲಿಟಿ ಇಷ್ಟ ಇಲ್ಲ. ಸೊ ಅದಕ್ಕೆ ಅವಳು ಸುಮ್ಮನೆ ಅವ್ಳ ಲೈಫ್ನ ಎಂಜಾಯ್ ಮಾಡ್ತಿರ್ತಾಳೆ. ಆಗ ನಮ್ಮ ಬುಚ್ಚರ್ ಆ್ಯಂಡ್ ಕಂಪನಿ ಅವರೆಲ್ಲರೂ ಕೂಡ ನಮ್ಮ ಗೋಲ್ಡನ್ ಗೀಶಾನ ಕಿಡ್ನಾಪ್ ಮಾಡಿದ್ರೆ, ಇವಳನ್ನ ಹುಡುಕೊಂಡು ನಮ್ಮ ಬಾಂಬ್ ಸೈಡ್ ಪಕ್ಕ ಬರ್ತಾನೆ ಅಂತ ಕಿಡ್ನಾಪ್ ಮಾಡ್ತಾರೆ. ಆ್ಯಂಡ್ ಕಿಡ್ನಾಪ್ ಮಾಡುವಾಗ ನಾವು ಕೆಲವೊಂದು ರಿಟೈರ್ಡ್ ಸೂಪ್ಸ್ ನೋಡ್ತೀವಿ. ಆ್ಯಂಡ್ ಇವನ್ನೆಲ್ಲನೂ ಕೂಡ ವಾಟರ್ ರೇಸಿಂಗಲ್ಲಿ ನೋಡೋದು ಏನು ಡೌಟ್ ಇಲ್ಲ. ಯುವಿ ಮತ್ತು ಸ್ಟಾರ್ಲೈಟ್ ಓ ಫಾದರ್ನ ಟ್ರ್ಯಾಕ್ ಮಾಡ್ತಾರೆ. ಸೌಂಡ್ನ ನೋಡೋಕ್ಕೆ ಡೆಮೊಕ್ರಾಟಿಕ್ ಚರ್ಚ್ ಒಳಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ನಾವೊಂದು ವಾಲ್ ಆಫ್ ಸೈಕಾಟಿಕ್ ಸೂಪ್ಸ್ ನೋಡ್ತೀವಿ. ಆ್ಯಂಡ್ ಆ ವಾಲಲ್ಲಿ ನಮ್ಮ ಜೆನ್ವಿಯಾ ಕ್ಯಾರೆಕ್ಟರ್ ಆದ ಕೇಟ್ ಮತ್ತು ಸಿನಾಪ್ಸಿಸ್ ನೋಡ್ತೀವಿ. ಓ ಫಾದರ್ ಹೋಮ್ಲ್ಯಾಂಡರ್ನ ಗಾಡ್ ಆಗಿ ತೋರ್ಸೋಕ್ಕೆ ಒಂದು ಮ್ಯೂಸಿಕಲ್ ರೆಡಿ ಮಾಡ್ತಿದ್ದಾನೆ. ಆ್ಯಂಡ್ ಆಗ ನಿಜವಾಗ್ಲೂ ನಂಗೆ ಒಂದೇ ಅನಿಸಿದ್ದು, ಸ್ಟಾರ್ಲೈಟ್ನ ನಾವು ಇಷ್ಟು ಸೀಸನ್ ಬಿಲ್ಡಪ್ ಕೊಟ್ಟಿರೋದು ಇಷ್ಟು ವೇಸ್ಟ್ ಅನಿಸ್ಬಿಡ್ತು. ಯಾಕಂದರೆ ಈ ಹುಡುಗಿ ಹತ್ರ ಪವರ್ಸ್ ಇದೆಯೋ ಅಥವಾ ಆ ಪವರ್ಸ್ ಜುಜಿಬಿನ ಅಂತ ಇನ್ನೂ ಅರ್ಥ ಆಗಿಲ್ಲ. ಸುಮ್ಮನೆ ಅವ್ರ ಬಾಡಿಯಲ್ಲಿ ಪವರ್ಸ್ನ ಪವರ್ ಅಪ್ ಮಾಡ್ತಾಳೆ, ಸುಮ್ಮನೆ ಆಗ್ತಾಳೆ, ಪವರ್ ಅಪ್ ಮಾಡ್ತಾಳೆ, ಸುಮ್ಮನೆ ಆಗ್ತಾಳೆ. ಲಿಟ್ರಲಿ ಓ ಫಾದರ್ ಮುಂದೆ ಅವ್ರ ಪವರ್ ಯೂಸ್ ಮಾಡ್ದಿರ ಒಡ್ಸ್ಕೊತಾಳೆ. ಯುವಿ ಓ ಫಾದರ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಸೋ ದಟ್ ನೀನು ಸ್ಟಾರ್ಲೈಟ್ನ ಬದುಕಕ್ಕೆ ಬಿಟ್ಟರೆ ನಾನು ಈ ವೈರಸ್ನ ಓಪನ್ ಮಾಡಲ್ಲ ಅಂತ. ಸೊ ಇದರಿಂದ ಓ ಫಾದರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಮ್ಮ ಸಿಸ್ಟರ್ ಸೇಜ್ ಡೀಪ್ಗೆ ಒಂದು ಅಂಡರ್ ವಾಟರ್ ಆಯಿಲ್ ಪೈಪ್ಲೈನ್ ಸೇಫ್ ಇದೆ ಅಂತ ಪ್ರೂವ್ ಮಾಡುವಂಥ ಟಾಸ್ಕ್ ಕೊಡ್ತಾಳೆ. ಆದರೆ ನಮ್ಮ ಬ್ಲ್ಯಾಕ್ ನಾಯರ್ ಆ ಪೈಪ್ಲೈನ್ನ ಲೀಕ್ ಮಾಡ್ತಾನೆ. ಆ್ಯಂಡ್ ಇದರಿಂದ ಬಿಲಿಯನ್ಸ್ ಆಫ್ ಫಿಶ್ ಸಾಯುತ್ತೆ. ಆ್ಯಂಡ್ ಈಗ ಯಾವುದೇ ಫಿಶ್ ಕೂಡ ಡೀಪ್ನ ನಂಬ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಮೀನುಗಳೀಗ ನನ್ನ ಮಗನೇ ನೀರೊಳಗೆ ಬಾ ನಿಂಗಿದೆ, ಬಂದರೆ ಮಾತ್ರ ಜಲ್ಗಳ ಹತ್ರನೇ ಕಳಿಸೋದು ಅಂತ ರೆಡಿಯಾಗಿದೆ. ಸೊ ಇದನ್ನ ಕೇಳಿ ನಮ್ಮ ಡೀಪ್ ಬ್ಲ್ಯಾಕ್ ನಾಯರ್ನ ಸಾಯಿಸ್ತಾನೆ. ಅಫ್ಕೋರ್ಸ್ ನೋ ಬಿಗ್ ಡೀಲ್, ಯಾಕಂದರೆ ಇಡೀ ಸೀಸನಲ್ಲಿ ಬ್ಲ್ಯಾಕ್ ನಾಯರ್ ಇದಾನ ಇಲ್ವಾ ಅಂತಲೇ ನಮ್ಗೆ ಗೊತ್ತಿಲ್ಲ. ಆ ಥರ ಗುಬ್ಬಾರ್ ಮಾಡಿಕ್ಕಿದ್ದಾರೆ. ನಮ್ಮ ಸೇಜ್ ಹೋಮ್ಲ್ಯಾಂಡರ್ ಮತ್ತು ನಮ್ಮ ಸೋಲ್ಜರ್ ಬಾಯ್ ಮಧ್ಯ ಫೈಟ್ ಆಡೋಕ್ಕೆ ಹೋಮ್ಲ್ಯಾಂಡರ್ ಮತ್ತು ನಮ್ಮ ಸ್ಟಾರ್ಮ್ ಫ್ರಂಟ್ ವಿಡಿಯೋನ ಲೀಕ್ ಮಾಡ್ತಾಳೆ. ಆದರೆ ನಮ್ಮ ಸೋಲ್ಜರ್ ಬಾಯ್ ಸ್ವಲ್ಪ ರೈಸ್ ಆಗ್ತಾನೆ, ಆದರೆ ಮುಂದೆ ವಾಪಸ್ ನಾರ್ಮಲ್ ಆಗ್ತಾನೆ. ಹೋಮ್ಲ್ಯಾಂಡರ್ ದ ಲೆಜೆಂಡ್ನ ಮೀಟಾಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊತಾನೆ. ಗೋಲ್ಡನ್ ಗೀಶನ ಹುಡ್ಕೊಂಡು ನಮ್ಮ ಬಾಂಬ್ ಸೈಡ್ ಬರ್ತಾನೆ. ಆ್ಯಂಡ್ ಅಲ್ಲಿಗೆ ನಮ್ಮ ಸೋಲ್ಜರ್ ಬಾಯ್ ಕೂಡ ಬರ್ತಾನೆ. ನಮ್ಮ ಸೇಜ್ ಸೋಲ್ಜರ್ ಬಾಯ್ಗೆ ಮೆಸೇಜ್ ಮಾಡಿರ್ತಾಳೆ ಬಾ ಅಂತ. ಬಾಂಬ್ ಸೈಡ್ಗೂ ಮತ್ತು ನಮ್ಮ ಸೋಲ್ಜರ್ ಬಾಯ್ಗೂ ಮೊದಲಿಂದ ಆಗಿಬರಲ್ಲ. ಸೊ ಯಾಕೆ ಅಂತ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಮಗೆ ಮತ್ತೆ ವಾಟರ್ ರೇಸಿಂಗಲ್ಲೇ ಗೊತ್ತಾಗತ್ತೆ. ಬಾಂಬ್ ಸೈಡ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನ್ನ ಇಟ್ಕೊಂಡು ನಮ್ಮ ಸೋಲ್ಜರ್ ಬಾಯ್ ಕೂಡ ಎಸ್ಕೇಪ್ ಆಗ್ತಾನೆ. ಆ್ಯಂಡ್ ಇಲ್ಲಿ ನಾವು ಮತ್ತೆ ಒನ್ ಆಫ್ ದ ಲೇಝಿ ರೈಟಿಂಗ್ಸ್ ನೋಡ್ತೀವಿ. ಬಾಂಬ್ ಸೈಡ್ ಮತ್ತು ಸೋಲ್ಜರ್ ಬಾಯ್ ಇಬ್ಬರು ಹತ್ರ ಕೂಡ V1 ಪವರ್ಸ್ ಇದೆ. ಆದರೆ ಸೋಲ್ಜರ್ ಬಾಯ್ನ ಅಟ್ಯಾಕಿಂದ ಬಾಂಬ್ ಸೈಡ್ ಸಾಯಲ್ಲ, ಆದರೆ V1 ಪವರ್ಸ್ ಹೋಗುತ್ತೆ. ಸೆನ್ಸ್ ಮಾಡುತ್ತಾ? ನನಗಂತೂ ಇಲ್ಲ ಅಪ್ಪ. ಸುಮ್ಮನೆ ಮುಂದೆ ಯಾನೋ ಸಾಯಿಸೋಕ್ಕೆ ಇದೊಂದು ರೀಸನ್ ಅಂತ ತೋರಿಸಿದ್ದಾರೆ ಅಷ್ಟೇ. ಸೊ ಸೋಲ್ಜರ್ ಬಾಯ್ ಬಾಂಬ್ ಸೈಟಿಂದ ಆ ಪವರ್ಸ್ನ ತೆಗೆದು ಅವನು ಗೀಶಾ ಖುಷಿಯಾಗಿರಲಿ ಅಂತ ಕಳಿಸ್ತಾನೆ. ಇನ್ ರಿಟರ್ನ್ ಬಾಂಬ್ ಸೈಡ್ V1 ಕೊಡ್ತಾನೆ. ಆ್ಯಂಡ್ ಅಲ್ಲಿಗೆ ನಮ್ಮ ಹೋಮ್ಲ್ಯಾಂಡರ್ ಕೂಡ ಬರ್ತಾನೆ. ಆ್ಯಂಡ್ ಆಗ ಸೋಲ್ಜರ್ ಬಾಯ್ ಸ್ಟಾರ್ಮ್ ಫ್ರಂಟ್ಗೋಸ್ಕರ V1ನ ಹೋಮ್ಲ್ಯಾಂಡರ್ಗೆ ಕೊಡ್ತಾನೆ. ಆ್ಯಂಡ್ ಈಗ ಹೋಮ್ಲ್ಯಾಂಡರ್ ಇಮ್ಮಾರ್ಟಲ್ ಆಗಿದ್ದಾನೆ. ಅವನೀಗ ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಅವನ ಹತ್ರ ಇನ್ಫಿನಿಟ್ ಪವರ್ ಕೂಡ ಇದೆ. ಸೊ ಇಷ್ಟೆಲ್ಲ ಪವರ್ಸ್ ಇಟ್ಕೊಂಡು ನಮ್ಮ ಹೋಮ್ಲ್ಯಾಂಡರ್ ಏನು ಮಾಡಬಹುದು? ಬುಚ್ಚರ್ನ ಸಾಯಿಸ್ತಾನ ಅಥವಾ ಯಾರ ಮೇಲಾದರೂ ಅಟ್ಯಾಕ್ ಮಾಡ್ತಾನ? ನೋ 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 ಹೋಮ್ಲ್ಯಾಂಡರ್ ವೈಟ್ ಹೌಸ್ಗೆ ಹೋಗಿ ಮಿಲ್ಕ್ ರೂಲ್ಸ್ನ ಚೇಂಜ್ ಮಾಡ್ತಾನೆ. ಆಲ್ಮಂಡ್ ಮಿಲ್ಕು ಬ್ಯಾನ್ ಮಾಡಿ ಬೇರೆ ಮಿಲ್ಕೆಲ್ಲ ಕಂಪಲ್ಸರಿ ಮಾಡಿ ಅಂತ ಆರ್ಡರ್ ಮಾಡ್ತಾನೆ. ಲೈಕ್ ಎಪಿಸೋಡ್ 6 ಎಂಡಿಂಗ್ ಹೆಂಗಿತ್ತು ಅಂದರೆ ಎಪಿಸೋಡ್ 7ಇಂದ ಟೋಟಲ್ ಮ್ಯಾಸಕರ್, ಟೋಟಲ್ ಡಿಸ್ಟ್ರಕ್ಷನ್ ನೋಡಬಹುದು ಅಂತ ನಾನು ರೆಡಿಯಾಗಿದ್ದೆ. ಆ್ಯಂಡ್ ಎಪಿಸೋಡ್ 7 ಸ್ಟಾರ್ಟಿಂಗಲ್ಲಿ ನೋಡುವಾಗ ಚೀಪ್ ಅನ್ನಿಸ್ಬಿಡ್ತು. ಅಂದರೆ ನಿಮ್ಮ ಈ ಥರದೆಲ್ಲ ಇದ್ದಾರೆ. ನಮ್ಮ ಸೋಲ್ಜರ್ ಬಾಯ್ ಯಾವಾಗ V1ನ ಹೋಮ್ಲ್ಯಾಂಡರ್ ಕೊಡ್ತಾನೋ ಆಗ ನಮ್ಮ ಸೇಜ್ ಹುಚ್ಚಿ ಆಗ್ತಾಳೆ. ಯಾಕಂದರೆ ಅವಳ ಪವರ್ಸ್ ಇಲ್ಲಿ ಏನು ಕೂಡ ಯೂಸ್ ಆಗ್ತಾಯಿಲ್ಲ. ಸೊ ಅವಳ ಪವರ್ಸೇ ಯೂಸ್ ಆಗಿಲ್ಲ ಅಂದರೆ ಅವಳ ಬದುಕಿ ಏನು ಯೂಸು ಅಂತ ಫುಲ್ ಹುಚ್ಚಿ ಆಗಿದ್ದಾಳೆ. ಬುಚ್ಚರ್ ವೈರಸ್ ವರ್ಕ್ ಆಗಲ್ಲ ಅಂತ ಅಷ್ಟು ಬೇಗ ಪ್ಲ್ಯಾನ್ B ಕೂಡ ಶುರು ಮಾಡ್ತಾನೆ. ಬುಚ್ಚರ್ ಫ್ರೆಂಚಿ ಇಬ್ಬರು ಕೂಡ ಈಗ ಯುರೇನಿಯಂ ಇಟ್ಕೊಂಡು ಮತ್ತು ಕಿಮಿಕೋನ ಇಟ್ಕೊಂಡು ಸೋಲ್ಜರ್ ಬಾಯ್ ಹತ್ರ ಇರೋ ಪವರ್ಸ್ನ ಇಲ್ಲಿ ಕಿಮಿಕೋಗೆ ರೆಪ್ಲಿಕೇಟ್ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ. ಓ ಫಾದರ್ ಕ್ರಿಯೇಟ್ ಮಾಡಿರೋ ಒಂದು ಸ್ಕ್ರೀನಿಂಗಲ್ಲಿ ಟೆಸ್ಟ್ ಆಡಿಯನ್ಸ್ಗೆ ತೋರಿಸಿ ಅವರೆಲ್ಲರೂ ಕೂಡ ಹೋಮ್ಲ್ಯಾಂಡರ್ ದೇವರು ಅಂತ ನಂಬ್ತಾರ ಅಂತ ಚೆಕ್ ಮಾಡ್ತಾನೆ.
ಆದರೆ ಅಷ್ಟು ಜನ ನಂಬಲ್ಲ. ಸೊ ಅವನ್ನೆಲ್ಲನೂ ಕೂಡ ಸಾಯಿಸೋಕೆ ಹೋಗ್ತಾರೆ. ಆಗ ಅಲ್ಲಿಗೆ ನಮ್ಮ ಸ್ಟಾರ್ಲೈಟ್ ಮತ್ತು ಬಂದು ಅವ್ರನ್ನೆಲ್ಲನೂ ಕೂಡ ಸೇವ್ ಮಾಡ್ತಾರೆ. ಸಿನಾಪ್ಸ್ಗೆ ಬುಚ್ಚರ್ ಮತ್ತು ಯೂವಿ ಬಂದಿರೋದು ಗೊತ್ತಾಗತ್ತೆ. ಸೊ ಅವನ್ನ ಕ್ಯಾಪ್ಚರ್ ಮಾಡಿ ಇಲ್ಲೂ ಕೂಡ ಮತ್ತೆ ಅದೇ ಲೇಝಿ ರೈಟಿಂಗ್ ಡ್ರ್ಯಾಗ್ ಶುರು ಆಗುತ್ತೆ. ಸೊ ದಟ್ ಎಪಿಸೋಡ್ 8ಗೆ ಬೇಗ ಮೂವ್ ಆಗೋಣ ಅಂತ. ಹೋಮ್ಲ್ಯಾಂಡರ್ನ ಬುದ್ಧಿ ನೋಡಿ ನೀನು ಏನು ಬೇಕಾದ್ರೂ ಮಾಡ್ಕೊಳ್ಳಪ್ಪ, ನಾನು ಹೋಗ್ತೀನಿ ಅಂತ ಸೋಲ್ಜರ್ ಬಾಯ್ ಅಲ್ಲಿಂದ ಆಚೆ ಹೋಗೋಕೆ ಹೋಗ್ತಾನೆ. ಆದರೆ ಮತ್ತೆ ನನಗೆ ಇಲ್ಲೂ ಕೂಡ ಡೌಟ್ ಬಂತು. ಯಾಕಂದರೆ ಇಲ್ಲಿ ಹೋಮ್ಲ್ಯಾಂಡರ್ ಸೋಲ್ಜರ್ ಬಾಯ್ನ ಚೋಕ್ ಮಾಡೋಕ್ಕೆ ಹೋಗ್ತಾನೆ. ಇಲ್ಲೂ ಕೂಡ ಹೋಮ್ಲ್ಯಾಂಡರ್ ಮತ್ತು ಸೋಲ್ಜರ್ ಬಾಯ್ ಇಬ್ಬರು ಹತ್ರ ಕೂಡ V1 ಪವರ್ಸ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಸೋಲ್ಜರ್ ಬಾಯ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರಬಹುದು. ಆದರೆ ಇಲ್ಲಿ ಸೋಲ್ಜರ್ ಬಾಯ್ ಅನ್ಕಾನ್ಷಿಯಸ್ ಆಗ್ತಾನೆ. ಸೊ ಹೋಮ್ಲ್ಯಾಂಡರ್ ವಾಪಸ್ ಅವನ ಟ್ಯೂಬಲಾಗಿ ಹಾಕ್ತಾನೆ. ಆ್ಯಂಡ್ ಒಂಥರ ಕನ್ಫರ್ಮ್ ಆಗಿದೆ ದಟ್ ಫಿನಾಲ್ ಎಪಿಸೋಡಲ್ಲಿ ನಮ್ಮ ಸೋಲ್ಜರ್ ಬಾಯ್ ಕಾಣಿಸ್ಕೊಳ್ಳಲ್ಲ. ಸೊ ಮುಂದೆ ಸೇಡ್ಸ್ನ ಹೆಲ್ಪಿಂದ ಮೇ ಬಿ ಕಿಮಿಕೋಗೂ ಕೂಡ ಸೋಲ್ಜರ್ ಬಾಯ್ನ ಬ್ಲಾಸ್ಟ್ ಪವರ್ ಬಂದಿರಬಹುದು. ಹೋಮ್ಲ್ಯಾಂಡರ್ ಸೇಜ್ನ ಹುಡ್ಕೊಂಡು ಬಾಯ್ ಸ್ಪೇಸ್ ಕ್ಯಾಂಪ್ಗೆ ಬರ್ತಾನೆ. ಸೇಜ್ ಮತ್ತು ಕಿಮಿಕೋನ ನಮ್ಮ ಫ್ರೆಂಚಿ ಜಿಂಕ್ ಬಾಕ್ಸ್ ಒಳಗೆ ಹಾಕ್ತಾನೆ. ಸೊ ದಟ್ ಹೋಮ್ಲ್ಯಾಂಡರ್ ರೂಮ್ನ ಸ್ಕ್ಯಾನ್ ಮಾಡುವಾಗ ಜಿಂಕ್ ಅದನ್ನ ಬ್ಲಾಕ್ ಮಾಡಬಹುದು ಅಂತ. ಆ್ಯಂಡ್ ಈ ಸೆಗ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಟೆಸ್ಟೋಸ್ಟಿರೋನ್ ವರ್ಸಸ್ V1 ಥರ. ಫ್ರೆಂಚಿ ಓಪನ್ ಆಗಿ ಹೋಮ್ಲ್ಯಾಂಡರ್ ಮುಂದೆನೇ ಹೇಳ್ತಾನೆ, ಸೊ ಈ ಲೈನ್ ಒಂಥರ ಹೋಮ್ಲ್ಯಾಂಡರ್ಗೆ ಯಾರು ಕೂಡ ಪ್ರೀತಿ ತೋರಿಸಿಲ್ಲ, ಬರೀ ರೇಟೇ ಇತ್ತು ಅಂತ ತೋರಿಸ್ತಿದ್ದಾರೆ. ಬಟ್ ಹೋಮ್ಲ್ಯಾಂಡರ್ ಆಫ್ಕೋರ್ಸ್ ಫ್ರೆಂಚಿನ ಸಾಯಿಸ್ತಾನೆ. ಇದರಿಂದ ಕಿಮಿಕೋ ತುಂಬ ಡೌನ್ ಆಗಿ ವಾಪಸ್ ಅವ್ರು ಮಾತಾಡೋ ಅಬಿಲಿಟಿ ಕಳ್ಕೊತಾಳೆ. ಸೊ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಬಾಡಿ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಸೈಲೆಂಟ್ ಆಗಿ ಹೋಗ್ತಾರೆ. ಇನ್ನು ಎಪಿಸೋಡ್ 8 ಅಂದರೆ ಫಿನಾಲೆ ಬಗ್ಗೆ ಮಾತಾಡಬೇಕಂದ್ರೆ ಲಿಟ್ರಲಿ ಹೋಮ್ಲ್ಯಾಂಡರ್ನ ಆ್ಯಕ್ಟರ್ ಆದ ಟೋನಿ ಸ್ಟಾರಿಂದ ಎಲ್ಲ ಆ್ಯಕ್ಟರ್ಸ್ ಕೂಡ ಒಂದೇ ಹೇಳಿದ್ದು. ಫಿನಾಲೆ ಎಪಿಸೋಡ್ ಮಾಡುವಾಗ ನಮಗೆ ತುಂಬ ಮೆಸ್ಸಿ ಅನಿಸ್ತು. ಯಾಕಂದರೆ ತುಂಬ ಇದೆ ತೋರ್ಸೋಕ್ಕೆ. ಆ್ಯಂಡ್ ಅವೆಲ್ಲನೂ ಕೂಡ ಬರೀ 1 hour 10 minutes ತೋರಿಸೋದು ತುಂಬ ಕಷ್ಟ ಆಯಿತು ಅಂತ ಹೇಳ್ತಿದ್ರು. ಆ್ಯಂಡ್ ಡೈರೆಕ್ಟರ್ ಆದ ಎರಿಕ್ ಅವರು ಹೇಳ್ತಿದ್ರು ದಟ್ ಫಿನಾಲೆ ಎಪಿಸೋಡ್ಗೆ ನಮಗೆ ಸಿಕ್ಕಿರುವ ಬಜೆಟ್ ತುಂಬ ಕಡಿಮೆ ಇತ್ತು. ಸೊ ಇದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರ್ಬೋದು ಅಂತ. ನಾನು ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನನಗಂತೂ ಫಿನಾಲೆ ಎಪಿಸೋಡ್ ಮೇಲೆ ಒಂದಿಷ್ಟು ಹೋಪ್ಸ್ ಇಲ್ಲ. ಸ್ಟ್ರೇಂಜರ್ ಥಿಂಗ್ಸ್ನ ಹೇಗೆ ಚೂತಿಯ ಮಾಡಿದ್ರು ಅದೇ ಥರ ಇದನ್ನು ಕೂಡ ಫಾಲೋ ಆಗೋ ಥರ ಕಾಣಿಸ್ತಿದೆ. ಬಟ್ ನಮಗೆ ಸಿಕ್ಕಿರುವ ಒಂದು ಲೀಕ್ ಡಿಸ್ಕ್ರಿಪ್ಷನ್ ನೋಡೋಣ. ಆ್ಯಂಡ್ ಇದನ್ನ ಕೇಳಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ಹಾಕಿ. ಸೊ ಎಪಿಸೋಡ್ 8 ಎಪಿಸೋಡ್ 7ಇಂದನೇ ಶುರು ಆಗುತ್ತೆ. ಎಲ್ಲರೂ ಈಗ ಒಟ್ಟಿಗೆ ಆಗಿ ಹೋಮ್ಲ್ಯಾಂಡರ್ನ ಸಾಯಿಸೋಕ್ಕೆ ಒಂದು ಪ್ಲ್ಯಾನ್ ರೆಡಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾವು ಆ್ಯಶ್ಲಿ ಪಬ್ಲಿಕ್ ಪ್ರೆಸ್ ಮುಂದೆ ಹೋಮ್ಲ್ಯಾಂಡರ್ ಗಾಡ್ ಅಂತ ಅನೌನ್ಸ್ ಮಾಡ್ತಾಳೆ. ಆಗ ಹೋಮ್ಲ್ಯಾಂಡರ್ ಚೆಕ್ ಮಾಡ್ತಾನೆ ಯಾರ್ಯಾರು ನಂಬಿದ್ದಾರೆ ಯಾರ್ಯಾರು ನಂಬಿಲ್ಲ ಅಂತ. ಆ್ಯಂಡ್ ಲಿಟ್ರಲಿ ಯಾವುದೇ ಪ್ರೆಸ್ ರಿಪೋರ್ಟರ್ಸ್ ನಂಬಲ್ಲ. ಇದರಿಂದ ಹೋಮ್ಲ್ಯಾಂಡರ್ ತುಂಬ ಸೈಕ್ ಆಗೋಗಿ ಪಬ್ಲಿಕಲ್ಲಿ ಮೀಡಿಯಾ ಮುಂದೆ ಎಲ್ಲರ ಮುಂದೆ ಲಿಟ್ರಲಿ ಎಲ್ಲ ರಿಪೋರ್ಟರ್ಸ್ನು ಸಾಯಿಸ್ಕೊಂಡು ಬರ್ತಾನೆ ಅವ್ನ ಲೇಸರ್ಸ್ ಮುಖಾಂತರ. ಆ್ಯಂಡ್ ಒಬ್ಳು ರಿಪೋರ್ಟರ್ಗಂತೂ ಆ ರಿಪೋರ್ಟರ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ್ಯಂಡ್ ಅವಳನ್ನ ಅಂತೂ ಒನ್ ಆಫ್ ದ ವರ್ಸ್ಟ್ ಬ್ರೂಟಲ್ ವೇಲ್ ಸಾಯಿಸ್ತಾನಂತೆ. ಮುಂದೆ ಅವನ್ನ ಸ್ಟಾಪ್ ಮಾಡೋಕ್ಕೆ US ಮಿಲಿಟ್ರಿ ಕೂಡ ಬರ್ತಾರೆ. ಆ್ಯಂಡ್ US ಮಿಲಿಟ್ರಿ ಅವನು ಕೂಡ ಸಾಯಿಸ್ಕೊಂಡು ಬರ್ತಾನೆ. ಮುಂದೆ ಹೋಮ್ಲ್ಯಾಂಡರ್ ನ್ಯೂಯಾರ್ಕ್ ಹೋಗಿ ಅಲ್ಲೂ ಕೂಡ ಎಲ್ಲನೂ ಸಾಯಿಸ್ಕೊಂಡು ವಾಟ್ ಟವರ್ನು ಕೂಡ ಬೀಳಿಸ್ತಾನೆ. ಮುಂದೆ ಹೋಮ್ಲ್ಯಾಂಡರ್ ಅವನ್ನ ಬಿಲೀವ್ ಮಾಡೋ ಸೂಪ್ಸ್ನ ಒಂದು ಟೀಮ್ ಮಾಡಿ ಎಲ್ಲನೂ ಸಾಯಿಸೋ ಅಂತ ಆರ್ಡರ್ ಕೊಡ್ತಾನೆ. ಅದಾದಮೇಲೆ ಹೋಮ್ಲ್ಯಾಂಡರ್ ದ ಬಾಯ್ಸ್ ಬೇಸ್ ಕ್ಯಾಂಪ್ಗೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ಯಾರು ಕೂಡ ಇರಲ್ಲ. ಆದರೆ ನಮ್ಮ ಟೆರರ್ ಕಾಣಿಸ್ಕೊತಾನೆ. ನಮ್ಮ ಟೆರರ್ ಹೋಮ್ಲ್ಯಾಂಡರ್ನ ಕಾಲ ಹತ್ರ ಉಚ್ಚೆ ಹೋಗ್ತಾನೆ. ಆ್ಯಂಡ್ ಇದರಿಂದ ಹೋಮ್ಲ್ಯಾಂಡರ್ ಟೆರರ್ನು ಕೂಡ ಒನ್ ಆಫ್ ದ ವರ್ಸ್ಟ್ ವೇಯಲ್ಲಿ ಸಾಯಿಸ್ತಾನೆ. ಟೆರರ್ ಡೆಡ್ ಬಾಡಿ ನೋಡಿ ಬುಚ್ಚರ್ ಇನ್ನೂ ಸೈಕಾಗಿ ಫುಲ್ ರೇಜ್ ಮೋಡ್ ಹೋಗಿ ಹೋಮ್ಲ್ಯಾಂಡರ್ ಅಷ್ಟೇ ಅಲ್ಲ ಲಿಟ್ರಲಿ ಎಲ್ಲ ಸೂಪ್ಸ್ನು ಸಾಯಿಸಬೇಕು ಅಂತ ರೆಡಿ ಆಗ್ತಾನೆ. ದ ಬಾಯ್ಸ್ ಮತ್ತು ಜೆನ್ವಿಯಾ ಕ್ಯಾರೆಕ್ಟರ್ಸ್ ಇಬ್ಬರು ಕೂಡ ಒಟ್ಟಿಗೆ ಸೇರಿ ವೈಟ್ ಹೌಸ್ ಮುಂದೆ ಇರೋ ಎಲ್ಲ ಸೂಪ್ಸ್ನು ಕೂಡ ಸಾಯಿಸ್ಕೊಂಡು ಒಳಗೆ ಹೋಗ್ತಾರೆ. ನಮ್ಮ ಡೀಪ್ನ ನಮ್ಮ ಸ್ಟಾರ್ಲೈಟ್ ಸಾಯಿಸ್ತಾಳೆ. ಹೋಮ್ಲ್ಯಾಂಡರ್ ಲಿಟ್ರಲಿ ಎಲ್ಲ ಬಾಯ್ಸ್ ಕ್ಯಾರೆಕ್ಟರ್ನು ಕೂಡ ಓವರ್ ಪವರ್ ಮಾಡ್ತಾನೆ. ಆದರೂ ಕೂಡ ಬುಚ್ಚರ್ ಯುವಿ ಮತ್ತು ನಮ್ಮ ಮರಿ ಇವರೆಲ್ಲರೂ ಕೂಡ ನಮ್ಮ ಹೋಮ್ಲ್ಯಾಂಡರ್ನ ಲಾಕ್ ಮಾಡ್ಕೊತಾರೆ. ಅವನಿಗೆ ವೈರಸ್ ಇಂಜೆಕ್ಟ್ ಮಾಡ್ತಾರೆ.
ಆಗ ಕಿಮಿಕೋ ಬಂದು ಸೋಲ್ಜರ್ ಬಾಯ್ ಥರ ಒಂದು ಬ್ಲಾಸ್ಟ್ ಕೊಡ್ತಾಳೆ. ಆಗ ಆ ರೂಮಲ್ಲಿರೋ ಎಲ್ಲರೂ ಕೂಡ ಅನ್ಕಾನ್ಷಿಯಸ್ ಆಗ್ತಾರೆ ನಮ್ಮ ಬುಚ್ಚರ್ನ ಬಿಟ್ಟು. ಹೋಮ್ಲ್ಯಾಂಡರ್ ಹತ್ರ ಈಗ V1 ಪವರ್ ಹೋಗಿದೆ. ಸೊ ಇದರಿಂದ ಅವನು ಒಂಥರ ಅಳ್ತಾ ಇರ್ತಾನೆ. ಆ್ಯಂಡ್ ಫೈನಲ್ ಫೈಟ್ ಬಂದು ಹೋಮ್ಲ್ಯಾಂಡರ್ ವರ್ಸಸ್ ಬುಚ್ಚರ್. ಈ ಫೈಟಲ್ಲಿ ನಮ್ಮ ಬುಚ್ಚರ್ ಓವರ್ ಪವರ್ ಆಗಿ ಅವನು ಕ್ರೋಬಾರ್ ಇಟ್ಕೊಂಡು ಹೋಮ್ಲ್ಯಾಂಡರ್ನ ಸಾಯಿಸ್ತಾನೆ. ಆ್ಯಂಡ್ ಅದಾದಮೇಲೆ ಬುಚ್ಚರ್ ಇನ್ನು ರೇಜ್ ಮೋಡಲ್ಲಿ ಎಲ್ಲ ಸೂಪ್ಸ್ನ ಸಾಯಿಸಬೇಕು ಅಂತ ಹೋಗ್ತಾನೆ. ಆ್ಯಂಡ್ ಅಲ್ಲಿಗೆ UV ಬಂದು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾನೆ. ಸೊ ಇದರಿಂದ ಮೇ ಬಿ ಬುಚ್ಚರ್ ಕೂಡ ಸಾಯ್ಬೋದು ಅಂತ ರಿಪೋರ್ಟ್ಸ್ ಇದೆ. ಸೊ ನಿಮಗೇನು ಅನಿಸುತ್ತೆ ಈ ಎಪಿಸೋಡ್ 8 ಅಂದರೆ ಫಿನಾಲ್ ಎಪಿಸೋಡ್ ಡಿಸ್ಕ್ರಿಪ್ಷನ್ ಕೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಯಾಕೋ ಹೋಮ್ಲ್ಯಾಂಡರ್ ಬದುಕಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಯಾಕಂದರೆ ಸೀಸನ್ 1ಇಂದ ಸೀಸನ್ 5 ತನಕ ಅವ್ನು ತುಂಬ ಫೇಸ್ ಮಾಡಿದ್ದಾನೆ. ಒಂಥರ ತುಂಬ ಬ್ಯಾಕ್ ಸ್ಟೋರಿ ತುಂಬ ವರ್ಸ್ಟ್ ಆಗಿದೆ ಅವನದು. ಸೊ ಅವ್ನು ಬದುಕಿರ್ಬೇಕಾಗಿತ್ತು ಅಂತ ನನಗನ್ನಿಸ್ತು. ಸೊ ನೋಡೋಣ ಇದೇನಾ ಸೀಸನ್ ಫಿನಾಲೆ ಅಥವಾ ಬೇರೆ ಏನೋ ಸ್ಟೋರಿ ಇದೆಯಾ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.